ವೆಲ್ಕಮ್ ಟು ಕೀರ್ತನ ಫ್ಯಾಷನ್. ಅಮ್ಮ, ಗಿಲ್ಲಿ ಗೆದ್ದಾಯ್ತಲ್ಲ, ಇವತ್ತಿನ ವಿನ್ನರ್ ಯಾರು? ಗಿಲ್ಲಿ ಗೆದ್ದಿದ್ದಕ್ಕೆ ಒಂದು ಎಕ್ಸಾಂಪಲ್ ಕೊಡು. ಎಕ್ಸಾಂಪಲ್ ಕೊಡ್ಬೇಕಾ? ವಿನ್ನರ್ ಯಾರು ಅಂತ ಹೇಳ್ಬೇಕಾ? ಗಿಲ್ಲಿ ಗೆದ್ದಿದ್ದು ನಮ್ಗೆಲ್ಲ ತುಂಬಾ ಖುಷಿ ಆಯ್ತು. ಅವ್ರ ಆಟದ ಮೇಲೆ ನಂಬಿಕೆನೂ ಇತ್ತು, ತುಂಬಾ ಖುಷಿನೂ ಆಯ್ತು. ಅದು ಅಭಿಮಾನ. ಎಲ್ರು ಎಲ್ಲಾನು ಗಳಿಸಕ್ಕಾಗಲ್ಲ. ಈಗ ನಾವು ಹೋಗಿ 4 ಜನನ್ ಮಾತಾಡಿಸಿ ಅವ್ರ ಪ್ರೀತಿ ಸಂಪಾದನೆ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಎಲ್ರಿಗೂ ಎಲ್ಲ ಸಿಗಲ್ಲ. ಗಿಲ್ಲಿ ಗೆದ್ದಿದ್ ಏನಕ್ಕೆ ಅಂತ ಗೊತ್ತಾ ಪ್ರೇರಣ ನಿಮ್ಗೆ? ಅವ್ರು ಇವಾಗ ಗೆದ್ದಾಗ ಸ್ಟೇಜ್ ಮೇಲೆ ಒಂದ್ ಮಾತು ಹೇಳ್ದ ಗೊತ್ತಾ ಗಿಲ್ಲಿ? ಏನಂತ ಹೇಳಿದ್ರೆ ಹೇಳು? ಗೆದ್ದಾಗ ಹಿಗ್ಗಲ್ಲ, ಸೋತಾಗ ಕುಗ್ಗಲ್ಲ. ಎಷ್ಟು ಸಿಂಪಲ್ ಆಗಿ ನಿಂತಿರ್ಲಿಲ್ವಾ ಸ್ಟೇಜ್ ಮೇಲೆ? ಅದೇ ರೀಸನ್ ಗಿಲ್ಲಿ ಗೆಲ್ಲಕ್ಕೆ. ಗಿಲ್ಲಿ ಹಳ್ಳಿ ಜನರ ಮನ್ಸ್ ಗೆಲ್ಲೋದಕ್ಕೆ ಇದೇ ರೀಸನ್. ಯಾವಾಗ್ಲೂ ಒಂದೇ ತರ ಇರೋದ್ರಿಂದ ಅವ್ರಿಗೆ ಅಷ್ಟೊಂದು ಪ್ರೀತಿ ಸಿಕ್ಕಿದೆ, ಅಭಿಮಾನ ಸಿಕ್ಕಿದೆ. ಓಕೆನಾ? ಈಗ ನಮ್ ವಿನ್ನರ್ ಯಾರು ನೋಡೋಣ ಬಾ. ನಮ್ಮ ಇನ್ಸ್ಟಾ ಪೇಜ್ ಅಲ್ಲಿ ತುಂಬಾ ಕಮೆಂಟ್ ಮಾಡಿದ್ದಾರೆ. ಅದರಲ್ಲಿ ತುಂಬಾ ಲೈಕ್ಸ್ ಬಂದಿರೋದು ಲಿಖಿತಾ ಗೌಡ. ಎಸ್, ಲಿಖಿತಾ ಗೌಡ ಹೇಳಿ ಕೇಳಿ ನನ್ನ ಅಕ್ಕನ ಮಗಳು. ಆದ್ರೆ ಇದು ನಾನು ಪರ್ಸನಲ್ ಆಗಿ ಅವಳು ಮೆಸೇಜ್ ಮಾಡಿದ್ರೆ ಪರ್ಸನಲ್ ಆಗಿ ನಾವು ಕೊಡ್ತಾ ಇದೀವಿ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಅದಕ್ಕೆ ಅವ್ರನ್ನ ಇನ್ಸ್ಟಾದಲ್ಲಿ ಅಷ್ಟೇ ಯಾರ ಕಮೆಂಟ್ಗೆ ಜಾಸ್ತಿ ಲೈಕ್ ಬಂದಿರುತ್ತೆ ಅವ್ರಿಗಷ್ಟೇ ನಾನು ಈ ಸೀರೆನ ಕೊಡೋದು ಬಳೆನ ಅಂತ ಹೇಳಿದ್ದೆ. ಸೊ ಹಾಗಾಗಿ ಲಿಖಿತಾ ಅವ್ರಿಗೆ ಈ ಸ್ಯಾರಿ ಬಂದಿದೆ, ಈ ಬ್ಯಾಂಗಲ್ ಬಂದಿದೆ. ಕಾಂಪಿಟೇಟರ್ ಯಾರಂದ್ರೆ ಸುಷ್ಮಿತಾ ಮತ್ತೆ ಲಿಖಿತಾ. ಸುಷ್ಮಾ ಇರ್ಬೇಕಲ್ಲ ಸಂಜು? ಸುಷ್ಮಾ ಮತ್ತೆ ಲಿಖಿತಾ ಅವ್ರದ್ದು. ಸುಷ್ಮಾ ಅವ್ರದ್ದು ಪಾಪ ಒಂದ್ಸರಿ ಯಾರೋ ರಿಪೋರ್ಟ್ ಮಾಡಿ ಡಿಲೀಟ್ ಆಗಿತ್ತು. ಮತ್ತೆ ಅವ್ರ ಹತ್ರ ಮೆಸೇಜ್ ಮಾಡಿಸಿದ್ವಿ. ಅವ್ರಿಗೂ ಇವ್ರಿಗೂ ಒಂದು 40-45 ಲೈಕ್ಸ್ ಡಿಸ್ಟೆನ್ಸ್ ಅಲ್ಲಿದೆ. ಹಂಗಾಗಿ ಲಿಖಿತಾನೇ ವಿನ್ ಆಗಿದ್ದಾರೆ. ಇದು ಅವ್ರ ಹತ್ರ ವಿಡಿಯೋ ಮಾಡಿಸಿ ನಿಮ್ಗೆಲ್ಲ ಅಪ್ಡೇಟ್ ಮಾಡ್ತೀನಿ. ಆ ವಿನ್ನರ್ಗೆ ಇದನ್ನ ತಲುಪಿಸಿ. ಥ್ಯಾಂಕ್ ಯು. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ.